ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ಲಾಗ್ ಕ್ರಿಯೇಟರ್. ನಾನಿವತ್ತು ನನ್ನ ಪುಟ್ಟ ಅಡುಗೆ ಮನೆನ ಹೇಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ನಾನು ಮುಂಚೆನೇ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಾನು ನನ್ನ ಪುಟ್ಟ ಕಿಚನ್ಗೆ ಏನೆಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅಂತ. ಹಾಗೆ ನಾನು ನನ್ನ ಕಿಚನ್ನ ಹೇಗೆಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೊನೆ ತನಕ ವಿಡಿಯೋ ಸ್ಕಿಪ್ ಮಾಡ್ದಾಗೆ ನೋಡಿ. ನಮ್ಮದು ನಾನ್ ಮಾಡ್ಯುಲರ್ ಕಿಚನ್. ನಾವಿನ್ನು ಕಿಚನ್ಗೆ ಯಾವುದೇ ರೀತಿಯ ವುಡ್ ವರ್ಕ್ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ನಾನು ನಮ್ಮ ಕಿಚನ್ನ ಹೇಗಾದರೂ ಮಾಡಿ ಡೆಕೋರೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಟೀಲ್ ಸ್ಟ್ಯಾಂಡ್ನ ತಗೊಂಡಿದ್ದೆ, ಅದನ್ನು ನಾನು ಕಾರ್ನರ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ಟೀಲ್ ಕಿಚನ್ ರ್ಯಾಕ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮಲ್ಟಿಪಲ್ ಯೂಸ್ ಇದೆ. ಮೇಲೆ ಸ್ಟೋರ್ ಮಾಡಿಕೊಂಡು ಕೆಳಗೆ ಹ್ಯಾಂಗ್ ಮಾಡ್ಕೊಳ್ಬೋದು. ಇದನ್ನು ಟೈಲ್ಸ್ಗೆ ಈಸಿಯಾಗಿ ಪೇಸ್ಟ್ ಮಾಡ್ಕೊಳ್ಬೋದು. ನಾನು ನೋಡ್ತಾ ಇರ್ಬೋದು, ನಾನಲ್ಲಿ ಯಾವುದೇ ರೀತಿಯ ಮೊಳೆಗಳನ್ನ ಹೊಡ್ಕೊಂಡಿಲ್ಲ. ನನಗಿಲ್ಲಿ ಕಾಂಬೋ ಆಫರ್ನಲ್ಲಿ ತಗೊಂಡಿದ್ದೆ ನಾನು. ನಾನಿಲ್ಲಿ ತಗೊಂಡಿರುವಂಥ ಆಯಿಲ್ ಬಾಟಲ್ ಹಾಗೂ ಸ್ಪೈಸಸ್ ಬಾಟಲಲ್ಲಿ ನೀಟಾಗಿ ವಾಶ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಬಟ್ಟೆಲಿ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ. ಸ್ಟೀಲ್ ಸ್ಟ್ಯಾಂಡ್ಗೆ ನಾನಿಲ್ಲಿ ಆಯಿಲ್ ಬಾಟಲ್ ಹಾಗೂ ಸ್ಪೈಸಸ್ ಬಾಟಲೆಲ್ಲ ಇಡೋದಕ್ಕೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮನೇಲಿ ಗ್ರೋಸರೀಸ್ನೆಲ್ಲ 2 ವಾರ ಮುಂಚೆನೇ ತೊಗೊಂಡು ಬಂದಿದ್ದರು. ಬಟ್ ನಾನು ಕಿಚನ್ ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ಯಾವುದೇ ರೀತಿ ಗ್ರೋಸರೀಸ್ನ ಫಿಲ್ ಮಾಡ್ಕೊಂಡಿರಲಿಲ್ಲ. ಹಾಗೆ ನಾನು ತಗೊಂಡಿದ್ದಂಥ ಕಿಚನ್ ಕಂಟೈನರ್ಗಳಿಗೆ ಇಲ್ಲಿ ಎಲ್ಲ ರೀತಿಯ ಕಾಳುಗಳನ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ನಿಮಗೆ ಒಂದು ಕಿಚನ್ ಟಿಪ್ ಹೇಳಬೇಕು ಅಂತ ಹೇಳಿದ್ರೆ, ನೀವು ಕಂಟೈನರ್ನಲ್ಲಿ ಕಾಳುಗಳನ್ನೆಲ್ಲ ತುಂಬಿಸ್ಕೊಳ್ಳುವಾಗ ಅದ್ರ ಜೊತೆಗೆ ಪಲಾವ್ ಎಲೆಗಳು ಅಥವಾ ಲವಂಗ ಎರಡನ್ನೂ ಸೇರಿಸ್ಕೊಳ್ಳೋದ್ರಿಂದ ಕಾಳುಗಳು ಬೇಗ ಹುಳ ಆಗೋದಿಲ್ಲ. ಇದು ತುಂಬಾ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಅಷ್ಟೇ ಕಾಳುಗಳನ್ನ ಫಿಲ್ ಮಾಡ್ಕೊಳ್ಳುವಾಗ ಅದ್ರ ಜೊತೆ ಪಲಾವ್ ಎಲೆನ ಸೇರಿಸ್ಕೋತೀನಿ. ಹಾಗೆ ಶುಗರ್ ಹಾಗೂ ಬೆಲ್ಲದ ಪುಡಿಗೆ 3 ಲವಂಗಗಳನ್ನ ಸೇರಿಸ್ಕೊಳ್ಳೋದ್ರಿಂದ ಅದು ಕೂಡ ಇರುವೆಗಳು ಬರೋದಿಲ್ಲ. ನಾನಿಲ್ಲಿ ಎಲ್ಲ ಕಂಟೈನರ್ಗಳಿಗೂ ಕಾಳುಗಳನ್ನ ತುಂಬಿಸ್ಕೊತಾ ಇದ್ದೀನಿ. ಹಾಗೆ ನಾನು ಫೈನಲಾಗಿ ಕಾಳುಗಳೆಲ್ಲ ತುಂಬಿಸ್ಕೊಂಡಾಯ್ತು. ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ. ನಾನು ಇದೆಲ್ಲವನ್ನು ಕೂಡ ಆನ್ಲೈನಲ್ಲೇ ಶಾಪಿಂಗ್ ಮಾಡಿರೋದು. ಈಗ ನಾನು ಒಂದು ವಾಲ್ ಹ್ಯಾಂಗಿಂಗ್ನ ತಗೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಕಿಚನ್ಗೆ ಇದು ತುಂಬಾ ಲುಕ್ಕಾಗಿ ಕಾಣುತ್ತೆ ಡೆಕೋರೇಟ್ ಮಾಡೋದಕ್ಕೆ. ನಾನಿಲ್ಲಿ ಒಂದು ಮನಿ ಪ್ಲ್ಯಾಂಟ್ನ ಹಾಕೋತಾ ಇದ್ದೀನಿ. ಯಾವಾಗಲೂ ಮನಿ ಪ್ಲ್ಯಾಂಟ್ನ ಈಶಾನ್ಯ ಮೂಲೆಯಲ್ಲೇ ಹಾಕೊಳ್ಬೇಕು. ನಾನಿಲ್ಲಿ ನಮ್ಮ ಕಿಚನ್ ವಿಂಡೋನ ಡೆಕೋರೇಟ್ ಮಾಡೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಲೀವ್ಸ್ನ ತಗೊಂಡಿದ್ದೆ. ಅದನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಕಿಚನ್ಗೆ ಇದು. ಹಾಗೆ ಇದು ನಮ್ಮ ಕಿಚನ್ನ ಫೈನಲ್ ಲುಕ್. ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಿಲ್ಲಿ ಎಲ್ಲ ಗ್ರೋಸರೀಸ್ನ ಫಿಲ್ ಮಾಡಿ ಈಗ ಫೈನಲಾಗಿ ತೋರಿಸ್ತಾ ಇದ್ದೀನಿ.